ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಫುಡ್, ಯಾವುದ್ಯಾವುದೆಲ್ಲ ಇದೆ, ಹೇಗೆ ಅದನ್ನು ಟೆಸ್ಟ್ ಮಾಡೋದು, ಅಲ್ಲಿವರೆಗೆ ಸ್ಟಾಪ್ ಮಾಡಿದ್ವಿ. ಇದನ್ನು ನಾವು ಕೆಲವೊಂದು ಲ್ಯಾಬ್ ಮೆಟೀರಿಯಲ್ಸ್ಗಳಿದ್ರೆ ನಾವೇ ಡೈರೆಕ್ಟಾಗಿ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೀವೇ ಮಾಡಬಹುದಾದಂಥದ್ದು ಒಂದು ಟೆಸ್ಟ್ ಫಾರ್ ಫ್ಯಾಟ್, ಅದೊಂದು ಮಾತ್ರ ಇದೆ. ಇನ್ನು ಮಿಕ್ಕಿದ್ದನ್ನು ನಾನು ಇಲ್ಲಿರ್ತಕ್ಕಂಥ ಕೆಲವೊಂದು ಲ್ಯಾಬ್ ಮೆಟೀರಿಯಲ್ ಇಮೇಜಸ್ ಹಾಕ್ತೀನಿ ಈ ಎಕ್ಸ್ಪ್ಲನೇಷನ್ ಲಾಸ್ಟ್ ವಿಡಿಯೋದಲ್ಲಿ. ಅದ್ರ ಮೂಲಕ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ಏನಾದರೂ ಡೈರೆಕ್ಟಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರೆ ವೆಲ್ ಆ್ಯಂಡ್ ಗುಡ್ಡು, ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ವಿ ಕ್ಯಾನ್ ಟೆಸ್ಟ್ ವೆದರ್ ಫುಡ್ ಆರ್ ಎ ರಾ ಇಂಗ್ರೀಡಿಯೆಂಟ್ಸ್. ಅಂದರೆ ಡು ಆಲ್ ಫುಡ್ ಕಂಟೈನ್ಸ್ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್. ಅಂದರೆ ಆಲ್ ದೀಸ್ ನ್ಯೂಟ್ರಿಯೆಂಟ್ಸ್ ಅಂದರೆ ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವೈಟಮಿನ್ಸ್, ಮಿನರಲ್ಸ್. ಅಂದರೆ ಅಲ್ಲಿ ಎಲ್ಲ ರೀತಿಯಾದಂತಹ ಪೋಷಕಾಂಶಗಳು ಇರುತ್ತೆ. ಆಲ್ ನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ ನಾವು ತಿಂತಕ್ಕಂಥ ಆಹಾರದಲ್ಲಿ. ವಿತ್ ಸಮ್ ಸಿಂಪಲ್ ಮೆಥಡ್ಸ್ ವಿ ಕ್ಯಾನ್ ಟೆಸ್ಟ್ ವೆದರ್ ಕುಕ್ಡ್ ಫುಡ್ ಆರ್ ಎ ರಾ ಇಂಗ್ರೀಡಿಯೆಂಟ್ ಕಂಟೈನ್ಸ್ ಒನ್ ಆರ್ ಮೋರ್ ಆಫ್ ದೀಸ್ ನ್ಯೂಟ್ರಿಯೆಂಟ್ಸ್. ಹಾಗಾದರೆ ನಾವು ಕುಕ್ಡ್ ಫುಡ್ ಅಂದರೆ ಬೇಯಿಸಿರ್ತಕ್ಕಂಥ ಆಹಾರ ಅಥವಾ ರಾ ಫುಡ್, ಬೇಯಿಸದೇ ಇರ್ತಕ್ಕಂಥ ಹಸಿ ಅಂದರೆ ಬೇಯಿಸದೇ ಇರ್ತಕ್ಕಂಥ ಕೆಲವೊಂದು ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡು ಅದನ್ನು ಪರೀಕ್ಷೆ ಮಾಡೋಣ. ಅದರಲ್ಲಿ ಒಂದು ಅಥವಾ ಒನ್ ಆರ್ ಮೋರ್ ಆಫ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಇರುತ್ತೆ. ಎಲ್ಲ ನಾವು ತಿಂತಕ್ಕಂಥ ಒಂದು ಫುಡ್ಡಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನೇ ಇರುತ್ತೆ. ಅವುಗಳನ್ನ ನಾವು ಪರೀಕ್ಷೆ ಮಾಡೋದ್ರ ಮೂಲಕ ತಿಳ್ಕೊಳ್ಳೋಣ. ದ ಟೆಸ್ಟ್ ಫಾರ್ ಪ್ರೆಸೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆರ್ ಸಿಂಪಲ್ ಟು ಡೂ ಆ್ಯಸ್ ಕಂಪೇರ್ಡ್ ಟು ದ ಟೆಸ್ಟ್ ಫಾರ್ ಅದರ್ ನ್ಯೂಟ್ರಿಯೆಂಟ್ಸ್. ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದಕ್ಕೆ ಸುಲಭವಾಗಿರ್ತಕ್ಕಂತಹ ಕೆಲವೊಂದು ಕಾಂಪೊನೆಂಟ್ ಆಫ್ ಫುಡ್ ಅಲ್ಲಿ ಟೆಸ್ಟ್ ಯಾವುದ್ಯಾವುದು, ಒಂದು ಕಾರ್ಬೋಹೈಡ್ರೇಟು, ಇನ್ನೊಂದು ಪ್ರೋಟೀನು, ಇನ್ನೊಂದು ಫ್ಯಾಟ್, ಕೊಬ್ಬು. ಈ ಮೂರನ್ನು ನಾವು ಸುಲಭವಾಗಿ ಪರೀಕ್ಷೆ ಮಾಡಿ ಅವುಗಳಲ್ಲಿರ್ತಕ್ಕಂತಹ ಆಹಾರದಲ್ಲಿರ್ತಕ್ಕಂಥ ಈ ಪೋಷಕಾಂಶಗಳು ಇದೆಯೋ ಇಲ್ವೋ ಅಂತೇಳಿ ಸುಲಭವಾಗಿ ತಿಳ್ಕೋಬೋದು. ಅಂದರೆ ಬೇರೆ ಇತರ ಮಿನರಲ್ಸ್ ಅಥವಾ ವೈಟಮಿನ್ಸ್ ಇವುಗಳನ್ನ ಪರೀಕ್ಷೆ ಮಾಡಿ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಅದರ್ ನ್ಯೂಟ್ರಿಯೆಂಟ್ಸ್, ಅದೇನೆ ವೈಟಮಿನ್ಸ್, ಇವುಗಳಿಗೆ ಕಂಪೇರ್ ಮಾಡಿದ್ರೆ ಈ ಮೂರು ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು ಮತ್ತು ಫ್ಯಾಟ್ಸ್ನ ಪರೀಕ್ಷೆ ಮಾಡೋದ್ರ ಮೂಲಕ ತಿಳ್ಕೋಬೋದು. ಹೇಗೆ ಅಂತೇಳಿ ನೋಡೋಣ. ಲೆಟ್ ಅಸ್ ಟು ಡೂ ದೀಸ್ ಟೆಸ್ಟ್ ಆ್ಯಂಡ್ ರೆಕಾರ್ಡ್ ಆಲ್ ಅವರ್ ಅಬ್ಸರ್ವೇಷನ್ಸ್ ಇನ್ ಟೇಬಲ್ 2.2. ನಾವು ಹಾಗಾದರೆ ಪರೀಕ್ಷೆಯನ್ನು ಮಾಡಿ ಈ ಮೂರು ಪೋಷಕಾಂಶಗಳು ಆಹಾರ ಪದಾರ್ಥಗಳಲ್ಲಿ ಇದೆಯಾ ಇಲ್ವಾ ಅಂತೇಳಿ ಟೆಸ್ಟ್ ಮಾಡಿ ಅದನ್ನು ಟೇಬಲ್ 2.2 ಇದೆ, ನೆಕ್ಸ್ಟ್ ಇದೆ, ಅದು ನೆಕ್ಸ್ಟ್ ಪೇಜಲ್ಲಿ, ಅಲ್ಲಿ ನೋಟ್ ಮಾಡೋಣ ಯಾವ್ಯಾವ ಆಹಾರದಲ್ಲಿ ಯಾವ್ಯಾವ ರೀತಿಯಾದ ಪೋಷಕಾಂಶಗಳು ಇರುತ್ತೆ ಅಂತೇಳಿ. ಫಾರ್ ಕ್ಯಾರಿಯಿಂಗ್ ಔಟ್ ಆಫ್ ದೀಸ್ ಟೆಸ್ಟ್ ಯು ವಿಲ್ ನೀಡ್ ಸೊಲ್ಯೂಷನ್ಸ್ ಆಫ್ ಅಯೋಡಿನ್, ಕಾಪರ್ ಸಲ್ಫೇಟ್ ಆ್ಯಂಡ್ ಕಾಸ್ಟಿಕ್ ಸೋಡಾ. ಈ ಮೇಲೆ ಕೊಟ್ಟಿರ್ತಕ್ಕಂತಹ ಈ ಟೆಸ್ಟ್ಗಳನ್ನ, ಕಾರ್ಬೋಹೈಡ್ರೇಟ್ ಟೆಸ್ಟು, ಪ್ರೋಟೀನ್ ಟೆಸ್ಟು, ಫ್ಯಾಟ್ ಟೆಸ್ಟ್ ಮಾಡಬೇಕು ಅಂದರೆ ಕೆಲವೊಂದು ದ್ರಾವಣಗಳು, ಲ್ಯಾಬೊರೇಟ್ರಿ ಸೊಲ್ಯೂಷನ್ಸ್ಗಳು ಬೇಕಾಗುತ್ತೆ. ಯಾವುದ್ಯಾವ್ದು ಬೇಕಾಗುತ್ತೆ ಅಂದರೆ ಅಯೋಡಿನ್ ಸೊಲ್ಯೂಷನ್ ಬೇಕು, ಕಾಪರ್ ಸಲ್ಫೇಟ್ ಬೇಕು, ಆ್ಯಂಡ್ ಕಾಸ್ಟಿಕ್ ಸೋಡಾ ಅಂದರೆ ಅಡಿಗೆ ಉಪ್ಪು. ಅಯೋಡಿನ್ ಉಪ್ಪು ಮತ್ತು ಅಡಿಗೆ ಸೋಡಾ ಇದೆರಡು ನಮ್ಮ ಅಡಿಗೆ ಮನೆಯಲ್ಲೇ ಸಿಕ್ಬಿಡುತ್ತೆ. ನೋಡಿ, ಲ್ಯಾಬೊರೇಟರಿಯಲ್ಲಿ ಉಪಯೋಗಿಸುವಂತಹ ರಾಸಾಯನಿಕ, ನಮ್ಮ ಅಡಿಗೆ ಮನೆಯಲ್ಲಿ ನಾವು ಬಳಸ್ತಕ್ಕಂಥ ಕೆಲವೊಂದು ಪದಾರ್ಥಗಳು, ನಾವು ಮಾಡ್ತಕ್ಕಂಥ ಅಡಿಗೆನೂ ಒಂದು ರಸಾಯನಶಾಸ್ತ್ರನೇ, ಅದು ಒಂದು ಕಲೆನೇ. ರಸಾಯನ ಹೇಗೆ ಮಾಡ್ತಾರೋ ಹಾಗೆ ಅಡಿಗೆನು, ಎಲ್ಲ ಪದಾರ್ಥಗಳು ಅಡಿಗೆಗೆ ಹೇಗೆ ಬೇಕು ಇಲ್ಲಿ ಟೆಸ್ಟ್ ಮಾಡೋದಕ್ಕೂ ಬೇಕು. ಆ್ಯಂಡ್ ಇದೊಂದು ಕಾಪರ್ ಸಲ್ಫೇಟು, ನೀಲಿ ಮೈಲಿತುತ್ತ ಅಂತೇಳಿ ಕರೀತಾರೆ. ಇದು ಒಂದು ಸಾಲ್ಟ್ ಥರ, ಇದು ಕ್ರಿಸ್ಟಲ್, ಅದು ಬೇಕು. ನೀಡ್ ಎ ಫ್ಯೂ ಟೆಸ್ಟ್ ಟ್ಯೂಬ್ಸ್ ಆ್ಯಂಡ್ ಡ್ರಾಪರ್. ಅದರ ಜೊತೆಗೆ ಗಾಜಿನ ಪ್ರನಾಳಗಳು,
ಟೆಸ್ಟ್ ಟ್ಯೂಬ್ ಬೇಕು ಆ್ಯಂಡ್ ಡ್ರಾಪರ್, ಅದನ್ನು ಡ್ರಾಪ್ ಒಂದೊಂದೇ ಹನಿಗಳನ್ನ ಹಾಕೋದಕ್ಕೆ ಡ್ರಾಪರ್ ಇರುತ್ತೆ, ಅದೇ ಬೇಕು. ಈ ಇಮೇಜಸ್ನ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕ್ತೀನಿ, ಎಕ್ಸ್ಪ್ಲನೇಷನ್ ನೋಡಿ. ಟ್ರೈ ದೀಸ್ ಟೆಸ್ಟ್ ಆನ್ ಕುಕ್ಡ್ ಫುಡ್ ಐಟಮ್ಸ್ ಆಸ್ ವೆಲ್ ಆಸ್ ರಾ ಮೆಟೀರಿಯಲ್ಸ್. ಈ ಎಲ್ಲ ಟೆಸ್ಟ್ಗಳನ್ನು, ಕಾರ್ಬೋಹೈಡ್ರೇಟ್ ಟೆಸ್ಟು, ಪ್ರೋಟೀನ್ ಟೆಸ್ಟ್ ಮತ್ತು ಫ್ಯಾಟ್ ಟೆಸ್ಟನ್ನು ಕುಕ್ಡ್ ಫುಡ್ ಐಟಮ್ ಆರು ತೊಗೊಳ್ಳಿ, ಬೇಯಿಸಿರ್ತಕ್ಕಂಥ ಆಹಾರವನ್ನಾರು ತೊಗೊಳ್ಳಿ, ಅಥವಾ ಬೇಯಿಸದೇ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನಾರು ತೆಗೆದುಕೊಂಡು ಪರೀಕ್ಷೆ ಮಾಡಿ. ಟೇಬಲ್ 2.2 shows you a way to record the observations from these tests. ಟೇಬಲ್ 2.2ನಲ್ಲಿ ಏನು ನಮಗೆ ಗೊತ್ತಾಗುತ್ತೆ, ಯಾವ್ಯಾವುದು ನಾವು ಮಾಡ್ತಕ್ಕಂಥ ಟೆಸ್ಟಿಂದ ಬರ್ತಕ್ಕಂತಹ ಉತ್ತರ, ಸ್ಟಾರ್ಚ್ ಇದೆಯೋ, ಪ್ರೋಟೀನ್ ಇದೆಯೋ, ಅಥವಾ ಕಾರ್ಬೋಹೈಡ್ರೇಟ್ ಇದೆಯೋ, ಫ್ಯಾಟ್ ಇದೆಯೋ, ಅದನ್ನು ಆ ಟೇಬಲಲ್ಲಿ, ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ, ಅದರಲ್ಲಿ ನಿಮಗೆ ನೋಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ಸಮ್ ಫುಡ್ ಐಟಮ್, ಆಹಾರ ಪದಾರ್ಥಗಳಲ್ಲಿರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳು ಯಾವ್ದ್ಯಾವುದು, ಯಾವ್ಯಾವ ಆಹಾರದಲ್ಲಿ ಯಾವ್ಯಾವ ರೀತಿಯ ಪೋಷಕಾಂಶಗಳು ಇರುತ್ತೆ ಅಂತ ಈ ಟೇಬಲಲ್ಲಿ ಆಮೇಲೆ ನಾವು ಫಿಲ್ ಮಾಡೋಣ. ಸಿ ಲೆಟ್ ಅಸ್ You can conduct the test either with these or any other available food items. ನೀವು ಯಾವುದಾದ್ರೂ ಆಹಾರ ಪದಾರ್ಥಗಳನ್ನಾದ್ರೂ ತಗೋಬೋದು, ಅವುಗಳನ್ನ ತಗೊಂಡು ಈ ಎಲ್ಲ ಪರೀಕ್ಷೆಗಳನ್ನು ಮಾಡ್ಬೋದು. Do these tests carefully and do not try to eat or taste any chemicals. ಈ ಒಂದು ಟೆಸ್ಟ್ಗಳನ್ನ, ಪರೀಕ್ಷೆಯನ್ನು ಮಾಡಬೇಕಾದ್ರೆ ಇಲ್ಲಿ ಮೇಲೆ ಕೊಟ್ಟಿದ್ದೀವಲ್ಲ, ಇವುಗಳ ಕೆಮಿಕಲ್ಸ್ ಇದೆಯಲ್ಲ ಅವುಗಳ ಟೇಸ್ಟನ್ನು ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡೋಣ, ಅಡುಗೆ ಮನೆಯಲ್ಲಿ ಬಳಸ್ತಾರಲ್ವ ಅಂದ್ಬಿಟ್ಟು ಕಾಸ್ಟಿಕ್ ಸೋಡಾನ ಬಾಯಿಗೆ ಹಾಕೊಳ್ಳೋದು, ಅಯೋಡಿನ್ ಸೊಲ್ಯೂಷನ್ನು ಮತ್ತು ಕಾಪರ್ ಸಲ್ಫೇಟ್, ಅವುಗಳನ್ನ ಯಾವುದೇ ಕಾರಣಕ್ಕೂ ನೀವು ಟಚ್ ಅಂದರೆ ಕೈಯಲ್ಲೆಲ್ಲ ಮುಟ್ಬೋದು, ಆದರೆ ಅದನ್ನು ಬಾಯಿಗೆ ಇಟ್ಕೊಳ್ಳೋವಂಥದ್ದು, ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗೋದು, ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇಫ್ ದ ರಿಕ್ವೈರ್ಡ್ ಸೊಲ್ಯೂಷನ್ಸ್ ಆರ್ ನಾಟ್ ಅವೈಲಬಲ್ ಇನ್ ರೆಡಿಮೇಡ್ ಫಾರ್ಮ್, ಯುವರ್ ಟೀಚರ್ ಕ್ಯಾನ್ ಪ್ರಿಪೇರ್ ದೆಮ್ ಆ್ಯಸ್ ಗಿವನ್ ಇನ್ ದ ಬಾಕ್ಸ್. ಅಂದರೆ ನಿಮಗೆ ನೀವು ಟೆಸ್ಟ್ಗಳನ್ನ ಮಾಡೋದಕ್ಕೆ ಈ ಎಲ್ಲ ಐಟಮ್ಗಳು, ಈ ಪದಾರ್ಥಗಳು ನಿಮಗೆ ಸಿಗಲಿಲ್ಲ ರೆಡಿಮೇಡ್ ಆಗಿ ಅಂದರೆ, ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಟೀಚರ್ನ ಸಹಾಯದಿಂದ, ಏನು ಶಾಲೆಗಳಲ್ಲಿ ಲ್ಯಾಬೊರೇಟ್ರಿ ಇದ್ದರೆ ಅವರ ಸಹಾಯದಿಂದ ಅವರು ಅದನ್ನು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತಾರೆ. ಲೆಟ್ ಅಸ್ ಬಿಗಿನ್ ಬೈ ಟೆಸ್ಟಿಂಗ್ ಡಿಫ್ರೆಂಟ್ ಫುಡ್ ಐಟಮ್ಸ್ ಟು ಸಿ ಇಫ್ ದೇ ಕಂಟೈನ್ ಕಾರ್ಬೋಹೈಡ್ರೇಟ್ಸ್. ಹಾಗಾದರೆ ಶುರು ಮಾಡೋಣ. ಯಾವ್ಯಾವ ಬೇರೆ ಬೇರೆ ರೀತಿಯಾದ ಫುಡ್ ಐಟಮಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆಯಾ, ವಿವಿಧ ರೀತಿಯ ಪದಾರ್ಥಗಳು ಯಾವ ರೀತಿ ಕಾರ್ಬೋಹೈಡ್ರೇಟ್ಸ್ನ ಹೊಂದಿರುತ್ತೆ ಅಂಥೇಳಿ ನೋಡೋಣ, ಬೇರೆದನ್ನು ಟೆಸ್ಟ್ ಮಾಡೋಣ. ವಿವಿಧ ರೀತಿಯ ಅಂದರೆ ಎಷ್ಟೊಂದು ವೆರೈಟಿ ಆಫ್ ಫುಡ್ನ ತೊಗೊಂಡು ಆ ಎಲ್ಲ ಫುಡ್ ಐಟಮ್ನಲ್ಲೂ ಕಾರ್ಬೋಹೈಡ್ರೇಟ್ ಇದೆಯಾ ಇಲ್ವಾ ಅಂತೇಳಿ ಟೆಸ್ಟ್ ಮಾಡೋದು. ದೇರ್ ಆರ್ ಮೆನಿ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್, ನೋಡಿ ಕೊಟ್ಟಿದ್ದಾರೆ, ವಿವಿಧ ರೀತಿಯ ಕಾರ್ಬೋಹೈಡ್ರೇಟ್ಗಳು ಇದ್ದಾವೆ. ದ ಮೇನ್ ಕಾರ್ಬೋಹೈಡ್ರೇಟ್ಸ್ ಫೈಂಡ್ ಇನ್ ಅವರ್ ಫುಡ್ ಆರ್, ಆದರೆ ಪ್ರಮುಖವಾಗಿ ಕಾರ್ಬೋಹೈಡ್ರೇಟು ನಮ್ಮ ಆಹಾರದಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದರಲ್ಲಿ, ಇನ್ ದ ಫಾರ್ಮ್ ಆಫ್ ಸ್ಟಾರ್ಚ್ ಆ್ಯಂಡ್ ಶುಗರ್. ಮೇನ್ಲಿ ದ ಕಾರ್ಬೋಹೈಡ್ರೇಟ್ ಫೌಂಡ್ ಇನ್ ದ ಫಾರ್ಮ್ ಆಫ್, ಯಾವ ರೂಪದಲ್ಲಿ ನಮಗೆ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಕಂಡುಬರುತ್ತೆ, ಸ್ಟಾರ್ಚ್ ಮತ್ತು ಶುಗರ್, ಆ ರೂಪದಲ್ಲಿ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ವಿ ಕ್ಯಾನ್ ಈಸಿಲಿ ಟೆಸ್ಟ್ ಇಫ್ ಎ ಫುಡ್ ಐಟಮ್ ಕಂಟೈನ್ಸ್ ಸ್ಟಾರ್ಚ್. ಹಾಗಾದರೆ ನಾವು ಆಹಾರದಲ್ಲಿರ್ತಕ್ಕಂತಹ ಕಾರ್ಬೋಹೈಡ್ರೇಟ್ನ ಈಸಿಯಾಗಿ ಕಂಡುಹಿಡಿಬೋದು. ಹೇಗೆ ಅಂದರೆ ಅದರಲ್ಲಿ ಸ್ಟಾರ್ಚ್ ಪ್ರೆಸೆಂಟ್ ಇತ್ತು ಅಂದರೆ ಕಾರ್ಬೋಹೈಡ್ರೇಟ್ ಇರ್ತಕ್ಕಂತಹ ಆಹಾರ ಪದಾರ್ಥ ಅದು. ಸ್ಟಾರ್ಚ್ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಅಂದರೆ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ ಅಂತಲೇ ಅದರ ಅರ್ಥ. ಇಲ್ಲಿ ಕೆಲವೊಂದು ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತೇಳಿ ಕೊಟ್ಟಿದ್ದಾರೆ. ಎ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಅಯೋಡಿನ್ can be prepared by adding a few drop of tincture iodine to a test tube filled with water. ಅಂದರೆ ಡೈಲ್ಯೂಟ್ ಸೊಲ್ಯೂಷನ್ ಮಾಡ್ಕೋಬೇಕು ಅಯೋಡಿನ್ನ, ಅಂದರೆ ಸ್ವಲ್ಪ ಟಿಂಚರ್ ಅಯೋಡಿನ್ನ ತೊಗೊಂಡು ಒಂದು ಟೆಸ್ಟ್ ಟ್ಯೂಬ್ಗೆ, ಅದಕ್ಕೆ ಅರ್ಧದಷ್ಟು ನೀರನ್ನು ಟೆಸ್ಟ್ ಟ್ಯೂಬ್ಗೆ ಹಾಕಿ ಸೊಲ್ಯೂಷನ್ ದ್ರಾವಣವನ್ನು ಮಾಡ್ಕೋಬೇಕು. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಕ್ಯಾನ್ ಬಿ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 2 grams of copper sulfate in 100 millimeters of water. 2 ಗ್ರಾಮಷ್ಟು ಕಾಪರ್ ಸಲ್ಫೇಟ್, ಅದು ಕ್ರಿಸ್ಟಲ್ ಅರಳು ಉಪ್ಪಿನ ಥರ ಇರುತ್ತೆ, ಅದನ್ನು 2 ಗ್ರಾಮ್ ತಗೊಂಡು ಅದಕ್ಕೆ 100 ಮಿಲಿಮೀಟರಷ್ಟು 100 ml ಅಷ್ಟು ವಾಟರ್ ಹಾಕಿ ಅದನ್ನು ಲಿಕ್ವಿಡ್ ಫಾರ್ಮ್ಗೆ ಸೊಲ್ಯೂಷನ್ ಥರ ಮಾಡ್ಕೋಬೇಕು. ಅದೇ ರೀತಿ 10 ಗ್ರಾಮ್ ಆಫ್ ಕಾಸ್ಟಿಕ್ ಸೋಡಾ, ಅಡಿಗೆ ಸೋಡಾ ಬರುತ್ತಲ್ಲ, ಅಡಿಗೆ ಸೋಡಾನ ತೊಗೊಂಡು
dissolved in 100 ml of water makes the required solution of caustic soda. ನೀರಿನಲ್ಲಿ ಹಾಕಿದ ಆ ಪೌಡರ್ನ ಅಂದರೆ ಅಡುಗೆ ಸೋಡಾನ ನೀರಿನಲ್ಲಿ ಹಾಕಿ 100 ml ನೀರಿನಲ್ಲಿ ಹಾಕಿ ಅದನ್ನು ದ್ರಾವಣವಾಗಿ ಸೊಲ್ಯೂಷನ್ ಆಗಿ ಕರಗಿಸಿ ಇಟ್ಕೋಬೇಕು. ಆ್ಯಕ್ಟಿವಿಟಿ 2 ನೋಡಿ, ಟೆಸ್ಟ್ ಫಾರ್ ಸ್ಟಾರ್ಚ್ ಟೆಸ್ಟ್ ಹೇಗೆ ಮಾಡೋದು. ಟೇಕ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಫುಡ್ ಐಟಮ್ ಆರ್ ಎ ರಾ ಇಂಗ್ರೀಡಿಯೆಂಟ್ಸ್, ಪುಟ್ 2-3 ಡ್ರಾಪ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್ ಆನ್ ಇಟ್. ಬೇಯಿಸಿರ್ತಕ್ಕಂತಹ ಅನ್ನನೋ ಬೇಳೆನೋ ಅಥವಾ ತರಕಾರಿಗಳು ಅಥವಾ ಸಿಹಿ ಪದಾರ್ಥಗಳು, ಅಕ್ಕಿ, ರಾ ಫುಡ್, ರಾ ಇಂಗ್ರೀಡಿಯೆಂಟ್ ಯಾವುದಾದ್ರೂ ಕುಕ್ಕುಡ್ ಫುಡ್, ಬೇಯಿಸಿರ್ತಕ್ಕಂತಹ ಅನ್ನನ ಏನಾದರೂ ತಗೊಂಡು ಅದಕ್ಕೆ ಅದನ್ನು ಒಂದು 2-3 ಡ್ರಾಪ್ ಆಫ್ ಡೈಲ್ಯೂಟ್ ಅಯೋಡಿನ್ ಸೊಲ್ಯೂಷನ್, ಇಲ್ಲಿ ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಲ್ಲ ಡೈಲ್ಯೂಟ್ ಆಗಿ ಅಯೋಡಿನ್ ಸೊಲ್ಯೂಷನ್ನ 2-3 ಹನಿ ಹಾಕಬೇಕು. ಅಬ್ಸರ್ವ್ ಇಫ್ ದೇರ್ ಈಸ್ ಎನಿ ಚೇಂಜಸ್ ಇನ್ ಕಲರ್ ಆಫ್ ದ ಫುಡ್ ಐಟಮ್. ಕುಕ್ಕುಡ್ ಫುಡ್ಗೆ, ಬೇಯಿಸಿರ್ತಕ್ಕಂಥ ಆಹಾರಕ್ಕೆ 2-3 ಹನಿ ಹಾಕಿದ್ಮೇಲೆ ಸ್ವಲ್ಪ ಸಮಯ ಆ ಟೆಸ್ಟ್ ಟ್ಯೂಬ್ನ ಹಾಗೆ ಇಡಬೇಕು. ಇಟ್ಟ ಮೇಲೆ ಅದರಲ್ಲಿ ಏನಾದರೂ ಬಣ್ಣ ಏನಾದರೂ ಬದಲಾಗುತ್ತಾ ಆ ಆಹಾರ ಪದಾರ್ಥದಲ್ಲಿ ಅಯೋಡಿನ್ ಸೊಲ್ಯೂಷನ್ ಹಾಕಿದ್ಮೇಲೆ ಅಂತೇಳಿ ಗಮನಿಸಬೇಕು. ಡಿಡ್ ಇಟ್ ಟರ್ನ್ ಬ್ಲೂ ಬ್ಲ್ಯಾಕ್? ಆಹಾರ ಪದಾರ್ಥದಲ್ಲಿ ಏನಾದರೂ ಬ್ಲೂ ಬ್ಲ್ಯಾಕ್ ಕಲರ್ ಅಂದರೆ ಸ್ವಲ್ಪ ಕಡು ನೀಲಿ ಬಣ್ಣ ಕಂಡು ಬಂತು ಅಂದರೆ ನೀವು ಟೆಸ್ಟಿಂಗ್ ಫಾರ್ ಸ್ಟಾರ್ಚ್ ಕೊಟ್ಟಿದ್ದಾರೆ. ಅಯೋಡಿನ್ ಸೊಲ್ಯೂಷನ್ ಇದು. ಇಲ್ಲಿ ಆಲೂಗಡ್ಡೆಯನ್ನು ತೊಗೊಂಡಿದ್ದಾರೆ, ಪೊಟ್ಯಾಟೊ, ಅದರಲ್ಲಿ ರಿಚ್ ಸ್ಟಾರ್ಚ್ ಇರುತ್ತೆ, ಕಾರ್ಬೋಹೈಡ್ರೇಟ್. ಬ್ಲೂ ಬ್ಲ್ಯಾಕ್ ಕಲರ್ ಇಂಡಿಕೇಟ್ಸ್ ದಟ್ ಇಟ್ ಕಂಟೈನ್ಸ್ ಸ್ಟಾರ್ಚ್. ಟೆಸ್ಟ್ ಟ್ಯೂಬ್ನಲ್ಲಿ ಆಹಾರ ಪದಾರ್ಥಕ್ಕೆ 2-3 ಹನಿ ಅಯೋಡಿನ್ ದ್ರಾವಣ ಹಾಕಿದ್ಮೇಲೆ ಅದರಲ್ಲಿ ಕಡು ನೀಲಿ ಬಣ್ಣ ಬ್ಲೂ ಬ್ಲ್ಯಾಕ್ ಕಲರ್ ಕಂಡು ಬಂತು ಅಂದರೆ ಆ ಫುಡ್ ಐಟಮಲ್ಲಿ ಸ್ಟಾರ್ಚ್ ಇದೆ ಅಂತೇಳಿ ತಿಳ್ಕೋಬೋದು. ಅಂದರೆ ಆಹಾರ ಪದಾರ್ಥ ಸ್ಟಾರ್ಚ್, ಕಾರ್ಬೋಹೈಡ್ರೇಟನ್ನು ಹೊಂದಿದೆ. ರಿಪೀಟ್ ದಿಸ್ ಟೆಸ್ಟ್ ವಿತ್ ಅದರ್ ಫುಡ್ ಐಟಮ್ಸ್ ಟು ಫೈಂಡ್ ಔಟ್ ವಿಚ್ ಆಫ್ ದೀಸ್ ಕಂಟೈನ್ಸ್ ಸ್ಟಾರ್ಚ್. ಈ ಒಂದು ಪರೀಕ್ಷೆಯನ್ನೇ ನೀವು ಬೇರೆ ಆಹಾರ ಪದಾರ್ಥ, ಪೊಟ್ಯಾಟೊ ತೊಗೊಂಡಿದ್ದಾರೆ, ಅಲ್ಲಿ ನೀವು ಬೇಯಿಸಿರ್ತಕ್ಕಂಥ ಅನ್ನನೋ, ಬೇಯಿಸಿರ್ತಕ್ಕಂಥ ಬೇರೆ ತರಕಾರಿನೋ, ಬೇಯಿಸಿರ್ತಕ್ಕಂಥ ಬೇಳೆನೋ, ಈ ಥರ ಬೇರೆ ಫುಡ್ ಐಟಮ್ನ ತೊಗೊಂಡು ಇದೇ ರೀತಿ 2-3 ಹನಿ ಡ್ರಾಪ್ ಅಯೋಡಿನ್ ಸೊಲ್ಯೂಷನ್ ಹಾಕಿ ಪರೀಕ್ಷೆ ಮಾಡಿ ನೋಡಿ, ಅದರಲ್ಲಿ ಸ್ಟಾರ್ಚ್ ಇದೆಯೋ ಇಲ್ವೋ ಅಂತೇಳಿ ತಿಳ್ಕೋಬೋದು ಬೇರೆ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ. ಎಂಟರ್ ಆಲ್ ಯುವರ್ ಅಬ್ಸರ್ವೇಷನ್ ಇನ್ ಟೇಬಲ್ 2.2. ಏನು ನೀವು ಪರೀಕ್ಷೆ ಮಾಡ್ತೀರಾ ಅದನ್ನು ಈ ಟೇಬಲ್ 2.2 ಇದೆಯಲ್ಲ, ಇಲ್ಲಿ ಅದನ್ನು ಯಾವ್ಯಾವ ರಾ ಪೊಟ್ಯಾಟೊ ಮಾಡಿದ್ರು ಅಲ್ಲಿ ಸ್ಟಾರ್ಚ್ ಏನಿತ್ತು ಪ್ರೆಸೆಂಟ್ ಇತ್ತು, ಬ್ಲೂ ಬ್ಲ್ಯಾಕ್ ಕಲರ್ ಬಂತು, ಎಸ್ ಅಂತ ಬರ್ತಿದೆ, ಸ್ಟಾರ್ಚ್ ಇದೆ. ಅದೇ ಥರ ಬೇರೆ ಬೇರೆ ಮಿಲ್ಕ್ ತೊಗೊಂಡು, ರೌಂಡ್ ನಟ್ಟು, ಏನು ತೊಗೊಂಡು ಮಾಡ್ತೀರಾ, ಯಾವ ಫುಡ್ ಐಟಮ್ ತೊಗೊಂಡು ಮಾಡ್ತೀರಾ ಅದನ್ನು ಈ ಟೇಬಲಲ್ಲಿ ಎಂಟರ್ ಮಾಡಿ ಅಂತೇಳಿ ಕೇಳ್ತಿದ್ದಾರೆ. ಓಕೆನಾ? ಓಕೆ ಮಾಡಿ ಸ್ಟೂಡೆಂಟ್. ಇಷ್ಟರಲ್ಲಿ ಈ ವಿಡಿಯೋ ಲಾಸ್ಟಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಮೇಜಸ್ ಎಲ್ಲ ಹಾಕಿರ್ತೀನಿ, ಸ್ವಲ್ಪ ನಿಮಗೆ ಅರ್ಥ ಆಗ್ಬೋದು. ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಿಲ್ಲ, ಅದರದ್ದು ಇಮೇಜಸ್ ಹಾಕಿರ್ತೀನಿ, ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಅವ್ರಿಗೂ ಇಂಗ್ಲೀಷಲ್ಲಿ ಇರೋದನ್ನು ಸೈನ್ಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿರುತ್ತೆ, ಅವ್ರಿಗೂ ಶೇರ್ ಮಾಡಿ, ಅವರು ಅರ್ಥ ಮಾಡ್ಕೊಳ್ಳಿ. ಮತ್ತು ಈ ಲೆಸನ್ನ ಕಂಪ್ಲೀಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಲ್ಲ ಇದೆ, ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ. ಮತ್ತು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡು ಓದ್ತಾ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್, ಆಗ ಈಸಿಯಾಗಿ ಅರ್ಥ ಆಗುತ್ತೆ, ಏನೂ ಕಷ್ಟ ಆಗಲ್ಲ. ಓಕೆನಾ? ಓಕೆ, ಥ್ಯಾಂಕ್ ಯು. ಬಾಟಲಲ್ಲಿ ಇರ್ತಕ್ಕಂಥದ್ದು ಕಾಪರ್ ಸಲ್ಫೇಟ್ ಕ್ರಿಸ್ಟಲ್, ಅದನ್ನು ನೀಲಿ ಮೈಲಿತ್ತ ಅಂತೇಳಿ ಕರೀತಾರೆ. ಅದನ್ನು ನೀರಿಗೆ ಹಾಕಿ ಸೊಲ್ಯೂಷನ್ ಮಾಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಇಮೇಜಲ್ಲಿರೋವಂಥದ್ದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಆ್ಯಂಡ್ ದೆನ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಕಾಸ್ಟಿಕ್ ಸೋಡಾ, NaOH, ಅಂದರೆ ಅಡುಗೆ ಸೋಡಾ ಅಂತ ಏನು ಕರಿತೀವಿ ಅದು, ಮತ್ತು ಅದರ ಸೊಲ್ಯೂಷನ್ನು ಬಾಟಲಲ್ಲಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಇಮೇಜಲ್ಲಿ ಅಯೋಡಿನ್ ಟೆಸ್ಟ್, ಅಂದರೆ ಟೆಸ್ಟ್ ಫಾರ್ ಸ್ಟಾರ್ಚ್. ಅದನ್ನು ಯಾವ್ದಾದ್ರು ಫುಡ್ಡಿಗೆ ನಾವು ಹಾಕಿದ್ರೆ ಬ್ಲೂ ಬ್ಲ್ಯಾಕ್ ಕಲರ್ ಬರುತ್ತೆ, ಅಲ್ಲಿ ಸ್ಟಾರ್ಚ್ ಪ್ರೆಸೆಂಟ್ ಇದೆ ಅಂಥೇಳಿ ಬ್ಲೂ ಬ್ಲ್ಯಾಕ್ ಬಂತು ಅಂದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಸೇಮ್ ಟೆಸ್ಟ್ ಫಾರ್ ಸ್ಟಾರ್ಚ್ನೇ, ಅಲ್ಲಿ ಫುಡ್ ಸ್ಯಾಂಪಲ್ ಮಿಕ್ಸ್ಚರ್ನ ತೊಗೊಂಡಿದ್ದಾರೆ ಒಂದು ಟೆಸ್ಟ್ ಟ್ಯೂಬಲ್ಲಿ. ಅದಕ್ಕೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಅದು ಬ್ಲೂ ಬ್ಲ್ಯಾಕ್ ಕಲರ್ ಬರುತ್ತೆ. ಇದರಿಂದಾಗಿ ಆ ಫುಡ್ಡಲ್ಲಿ ಸ್ಟಾರ್ಚ್ ಇದೆ, ಅಂದರೆ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇದೆ ಅಂತೇಳಿ ತಿಳ್ಕೊಬೋದು. ಥ್ಯಾಂಕ್ ಯು.